ಪ್ರಾಪರ್ಟಿ ಸ್ಟಾರ್ ಗಿಲ್ಲಿ ನಟ. ಬೇಡ ಸುಮ್ಮನೆ ಎಲ್ಲಿ ಯಾವ ವರ್ಡ್ ಕೇಳ್ತಾ ಇದೀರ ಅಕ್ಕ ಯಾಕಕ್ಕ ಈ ತರ ನಮ್ಗೆ ನೀವು ಕನೆಕ್ಟ್ ಆಗಿರೋದು ಕಲರ್ಸ್ ಕನ್ನಡಕ್ಕೆ, ನಾನ್ ಕನೆಕ್ಟ್ ಆಗಿರೋದು ಜಿ ಕನ್ನಡಕ್ಕೆ, ನಾವಿಬ್ರು ಕನೆಕ್ಟ್ ಆಗಿರೋದು ಕನ್ನಡಕ್ಕೆ ಅಲ್ವಾ, ಅದೇ ಕನೆಕ್ಟ್ ಕನ್ನಡ. ಗಗನನ, ಯಶುನ, ಆರಾಧನಾ, ಯಾವ್ದಕ್ಕ ಹೊಸ ಎಂಟ್ರಿ ಮಧ್ಯದಲ್ಲಿ ಅನುಶ್ರೀನ, ಶ್ವೇತಾ ಚೆಂಗಪ್ಪನ. ಅಯ್ಯಪ್ಪ, ಬಿಫೋರ್ ಜಿ ಚೀಪ್ ಆಗಿ ನೋಡಿದ್ರು, ಆಫ್ಟರ್ ಜಿ ಚೀಪ್ ಗೆಸ್ಟ್ ಆಗಿ ನೋಡ್ತಾರೆ. ನಿಂದು ಜೀವನ ಅಲ್ಲ ಕಣೋ, ಜೀವನ ಜೀವನ. ಸತ್ಯ ಕನಕ. ನಮ್ಮಮ್ಮ ನಮ್ಗೆಲ್ಲ ಹಂಚಲ್ ಅಡಿಗೆ ಮಾಡ್ರೆ, ನಿಮ್ಮಮ್ಮ ನಿಂಗೆ ಪಂಚಲ್ಲೇ ಅಡಿಗೆ ಮಾಡ್ಬಿಟ್ಟು ಬರ್ಸ್ಬಿಟ್ಟಿದಾರಲ್ಲೋ ಅಲ್ವೋ. ಎಷ್ಟ್ ಜನ ಪ್ರಪೋಸ್ ಮಾಡಿದಾರೋ. ಶಿವಣ್ಣ ಅವ್ರ ಸಿನಿಮಾದಲ್ಲಿ ಓಜಿ, ನಮ್ದು ಜಿ ಗಿಲ್ಲಿ ವಿತ್ ಕುಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಯಶಸ್ವಿನಿ. ಇನ್ಫಾರ್ಮೇಶನ್ ಬೇಕಂದಾಗ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನಾವು ಸೆಲೆಕ್ಟ್ ಮಾಡೋದು ಕನ್ನಡ. ಎಂಟರ್ಟೈನ್ಮೆಂಟ್ಗೆ ಅಂತ ಇರೋದು ಒಂದೇ ಚಾನಲ್ಲು, ಅದೇ ನಮ್ಮ ಕನೆಕ್ಟ್ ಕನ್ನಡ. ಆ ಕ್ಯಾಸ್ಟು ಈ ಕ್ಯಾಸ್ಟು ಎಲ್ಲ ಜಾತಿಗೆ, ಆದರೆ ನಾವು ಮಾಡ್ತಾ ಇರೋ ಪಾಡ್ಕಾಸ್ಟು ಬರೀ ಪ್ರೀತಿಗೆ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ಗೆ ಬಂದಿರೋ ಗೆಸ್ಟ್ನ ವೆಲ್ಕಮ್ ಮಾಡೋಣ. ಪಂಚೆ ಉಟ್ಟು ಊರಿನ ಗಲ್ಲಿ ತಿರುಗ್ತಿದ್ದ ಗಲ್ಲಿ ನಟ, ಈಗ ಪಂಚ್ಗಳ ಮೂಲಕ ಇಡೀ ರಾಜ್ಯದ ಮನೆ ಮಾತಾಗಿರೋ ಗಿಲ್ಲಿ ನಟ. ಪ್ರಾಪರ್ಟಿ ಇಟ್ಕೊಂಡು ಜನ ಮನೆ ಕಟ್ತಾರೆ, ಆದರೆ ಇವರು ಪ್ರಾಪರ್ಟಿ ಇಟ್ಕೊಂಡು ಕಾಮಿಡಿ ಮಾಡಿ ಮನ್ಸ್ಗಳನ್ನ ಕಟ್ಟಿದ್ದಾರೆ. ಬಾಕ್ಸಿಂಗಲ್ಲಿ ಪಂಚ್ ಹೊಡೆಯೋ ಮೈಕ್ ಟೈಸನ್, ಮೈಕ್ ಸಿಕ್ಕರೆ ಸಾಕು ಪಂಚ್ ಹೊಡೆಯೋ ಗಿಲ್ಲಿ ಹುಡುಗಿರ ಪಾಲಿಗೆ ಹ್ಯಾಂಡ್ಸಮ್. ಸೊ ಇವತ್ತಿನ ನಮ್ಮ ಅತಿಥಿ ಪ್ರಾಪರ್ಟಿ ಸ್ಟಾರ್ ಗಿಲ್ಲಿ ನಟ. ಹೇಗಿತ್ತಪ್ಪ ಓಪನಿಂಗ್ ಲೈನ್ಸ್? ಏನಕ್ಕೆ ಇಷ್ಟ ಚೆನ್ನಾಗಿ ನಾವು ಇದನ್ನು ಮಾಡುತ್ತಿದ್ದೇವೆ, ಈ ಮೆಟ್ರೋದಲ್ಲಿ ಹೇಳ್ತಾರೆ ಗೊತ್ತಾಗ, ಹಂಗ ಹೇಳದ್ನಾ? ನಿಮ್ಮ ಮುಂದಿನ ನಿಲ್ದಾಣ ಆಪ್ಗೆ ಬಾರಹ ಸ್ಟಾಪ್. ಸರಿ, ಇವಾಗ ಅದು ಓಕೆ. ಇವಾಗ ನಿನ್ಗೆ ನಾನು ಏನೇನು ಕೇಳಬೇಕು ಏನೇನು ಕೇಳಬಾರ್ದು, ಏನ್ ಕೇಳಬಾರ್ದು ಅಂತ ಹೇಳ್ಬಿಡು. ಫಸ್ಟು ಗಗನ ಯಶ್ ಊರಲ್ಲಿ ಯಾರನ್ನ ಮದುವೆ ಐತೆ ಅಂತ ಕೇಳ್ಬೇಕು ದಯವಿಟ್ಟು. ಓಕೆ ಅಷ್ಟೇ, ಅದೊಂದ್ಬಿಟ್ಟು ಇನ್ನೇನ್ ಬೇಕಾದ್ರೆ ಕೇಳಿ ಯಾಕೆ ಹೇಳ್ತೀನಿ. ಗಿಲ್ಲಿ ನಿಂಗೊಂದು ವಿಷಯ ಇಲ್ಲ, ನಾವ್ ಇದನ್ನೇ ಹಾಕದ್ ಪ್ರೋಮೋಗೆ. ಬೇಡ ಸುಮ್ನಿರಕ್ಕೋ, ಯಾಕೆ ಬೇಕು ಎಲ್ಲ. ಹೋಗ್ಲಿ ಬಿಡೋ, ಎಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು. ಏನ್ ಗೊತ್ತಕ್ಕ? ಏನು ಏನ್ ಗೊತ್ತು ಅಂದ್ರೆ ಗಗನನ, ಯಶುನ, ಆರಾಧನಾ ಅನ್ನೋದು ಎಲ್ಲ. ಇದ್ಯಾವ್ದಕ್ಕ ಹೊಸ ಎಂಟ್ರಿ ಮಧ್ಯದಲ್ಲಿ ಇಬ್ರು ಎಲ್ಲೇ ಹೋದ್ರೆ ಇಬ್ರು ಕೇಳ್ತಿರು, ನೀವು ಇನ್ನೊಂದು ಹೊಸ ಸೇರ್ಸಿದ್ರಲ್ಲಕ್ಕ. ಆಯ್ತು, ಇವಾಗ ನಾನೊಂದು ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡಿ. ಕೇಳಕ್ಕ. ಒಂದು, ನಾನ್ ಚೆನ್ನಾಗಿದ್ದೀನ, ಗಗನ ಚೆನ್ನಾಗಿದ್ದಾಳ? ಕರೆಕ್ಟಾಗಿ ಹೇಳು. ನಿಜ ಹೇಳ ಸುಳ್ಳು ಹೇಳ? ಫಸ್ಟ್ ಸುಳ್ಳು ಹೇಳ್ಬಿಡು. ಸುಳ್ಳ? ನೀವು ಸೂಪರ್ ಆಗಿದ್ದೀರ. ಗೊತ್ತಿತ್ತು ನನ್ಗೆ ನೀನ್ ಇದೇ ಹೇಳ್ತೀಯ ಅಂತ. ಇವಾಗ ನಿಜ ಹೇಳು. ನಿಜ ಹೇಳಕ್ಕ? ನೀವು ಚೆನ್ನಾಗಿದ್ದೀರಕ್ಕ. ಇದೇ ಮಾತು ಎಷ್ಟು ಜನ ಕೇಳಿದ್ಯಾ? ಎಲ್ರಿಗೂ ಹೇಳ್ತಾ ಇರ್ತೀನಿ, ಯಾರು ನಂಬಲ್ಲ ಅಷ್ಟೇ. ನಾನು ಕಾಮಿಡಿ ಮಾಡ್ತೀನಿ, ಎಲ್ಲ ಕಾಮಿಡಿಗೆ ತಗೊಬಿಡ್ತಾರೆ ಎಲ್ರು. ಓಕೆ, ಗಿಲ್ಲಿ ಅಂದ್ರೆ ಪ್ರಾಪರ್ಟಿ ಸ್ಟಾರ್ ಅಂತ ಎಲ್ರಿಗೂ ಗೊತ್ತು. ಹೌದು, ನಾನು ಆಕ್ಟಿಂಗು ಮಾಡ್ತೀನಿ ಕನಕ. ಅದು ಯಾರಿಗೂ ಕಾಣಿಸ್ತಾ ಇಲ್ವಾ? ಕಾಮಿಡಿ ಕಿಲಾಡಿ 2 ಸೀಸನ್ ಮಾಡವ್ನಿ, ಒಂದು ರನ್ನರ್ ಅಪ್ ಆಗವ್ನಿ. ಯಾರಾದ್ರೂ ಒಬ್ರು ನೀನು ಒಬ್ಬ ಆಕ್ಟ್ರು ಅಂತ ಹೇಳಿಲ್ಲ, ಪ್ರಾಪರ್ಟಿ ಕಾಮಿಡಿ ಮಾಡ್ತಾನೆ, ಇನ್ನೇನೋ ಮಾಡ್ತಾನೆ, ಬರೀ ಇದೇ ಹೇಳ್ತಿರಲ್ಲಕ್ಕ. ಅದಕ್ಕೆ ಪ್ರಾಪರ್ಟಿ ಸ್ಟಾರ್ ಅಂತ ಇಡೀ ಕರ್ನಾಟಕ ನಿನ್ ಕರೆದಿರೋದು. ಹೌದು ಅಕ್ಕ. ಸೊ ಇವಾಗ ನಮ್ಮ ಪಾಡ್ಕಾಸ್ಟ್ಗೆ ಫಸ್ಟ್ ಗೆಸ್ಟ್ ನೀನೇ ಬಂದಿರೋದು. ಫ್ರಾಡ್ ಕ್ಯಾಸ್ಟ್ ಪಾಡ್ಕಾಸ್ಟ್ PODCAST ಪಾಡ್ಕಾಸ್ಟ್. ಓಕೆ ಅಕ್ಕ. ಒಂದ್ಸಲಿ ನೀನು ಹೇಳು, ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ. ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಧನ್ಯವಾದ. ಇದನ್ನ ಪ್ರಾಪರ್ಟಿ ಪಂಚ್ ಹೊಡ್ಕೊಂಡು ಹೇಳ್ಬೇಕು. ಪ್ರಾಪರ್ಟಿ ಪಂಚ ಅಲ್ಲ, ಇಲ್ಲಿ ಅಕ್ಕ ಎಲ್ರಿಗೂ ಗೊತ್ತೇ ಇರೋದಲ್ಲ. ಇದು ಯೂಟ್ಯೂಬ್ ಚಾನಲ್ ಹೆಸರೇನು ಹೇಳಿ ನೀವು ಮಾಡ್ತಾ ಇರೋದು? ಕನೆಕ್ಟ್ ಕನ್ನಡ. ನೋಡಿದ್ರಾ? ನೀವು ಕನೆಕ್ಟ್ ಆಗಿರೋದು ಕಲರ್ಸ್ ಕನ್ನಡಕ್ಕೆ, ನಾನು ಕನೆಕ್ಟ್ ಆಗಿರೋದು ಜಿ ಕನ್ನಡಕ್ಕೆ, ನಾವಿಬ್ರು ಕನೆಕ್ಟ್ ಆಗಿರೋದು ಕನ್ನಡಕ್ಕೆ ಅಲ್ವಾ, ಅದೇ ಕನೆಕ್ಟ್ ಕನ್ನಡ. ಸೂಪರ್ ಸೂಪರ್ ಮಗ. ನಮ್ಮಮ್ಮ ನಮ್ಗೆಲ್ಲ ಹಂಚಲ್ ಅಡಿಗೆ ಮಾಡ್ರೆ, ನಿಮ್ಮಮ್ಮ ನಿಂಗೆ ಪಂಚಲ್ಲೇ ಅಡಿಗೆ ಮಾಡ್ಬಿಟ್ಟು. ಅಕ್ಕ ಏನಕ್ಕ ಇದು ನೀವು ಪಂಚ್ ಹೊಡಿತಾ ಇದಾರೆ? ಏನಪ್ಪ, ನನ್ ಜೊತೆ 7 ನಿಮಿಷ ಮಾತಾಡ್ಬಿಟ್ರೆ ಸಾಕು, ಅವರು ಪಂಚ್ ಹೊಡಿಗೆ ಸ್ಟಾರ್ಟ್ ಆಡ್ಬಿಡ್ತಾರೆ. ಸರಿ, ಅಂತೂ ಎಲ್ಲಾ ಯೂಟ್ಯೂಬ್ ಚಾನಲ್ಗೂ ಇಂಟರ್ವ್ಯೂ ಕೊಟ್ಟು ನಮ್ಮ ಬಡೂರ್ ಚಾನಲ್ಗೆ ಬಂದಿದ್ಯಾ, ಬಹಳ ಖುಷಿ. ಸುಮ್ನಿರಕ್ಕ, ಈ ತರ ಸೋಫಾ ಸೆಟ್ ಹಾಕಿ, ಆ ತರ ಯಾವ್ದೋ ಲೈಟ್ ಹಾಕಿ, ಹಿಂದೆ ನನಗಿಂದ ಲೈಟ್ ಹಾಕಿ, 4 ಕ್ಯಾಮ್ರಾ ಇಕ್ಬಿಟ್ಟು, ಈ 20 ಜನ ಕೆಲಸ ಮಾಡೋರು ನನಗೆ ಯಾವ್ದೋ ಶೋ ಮಾಡ್ದಂಗೆ ಇದ್ರ ಶೋಗೋಯ್ತೀನಲ್ಲ, ಹಂಗ ಅನ್ನಿಸ್ತಾ ಐತೆ ನನಗೆ. ಬಡೂರ್ ಚಾನಲ್ ಅಂತ ಇದು ಸೋಫಾ ತರಾನೇ ಅಂದ್ರೆ ನನಗೆ ಬೇರೆ 50,000 ಪೇಮೆಂಟ್ ಕೊಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೇನೆ ಬಂದೋದ್ರೆ. ಇದೆ ಆಕ್ಚುಲಿ, ಇದು ಒಳ್ಳೆ ಪಂಚ್ ಇದೆ, ಎಡಿಟ್ ಇದೆ.
ನನಗೂ ಖುಷಿಯಾಗಿದ್ದೇನು ಗೊತ್ತಾಗ, ಎಲ್ಲೋ ಸೆಟ್ ಕೆಲಸ ಮಾಡ್ಕೊಂಡಿದ್ದ ಮುಂಚೆ ಈಗ ಸೋಫಾ ಸೆಟ್ ಮೇಲೆ ಕೂರಿಸ್ಬಿಟ್ಟು ಮಾತಾಡ್ತಿದ್ರಲ್ಲ, ಅದೇ ಖುಷಿ. ಅದಕ್ಕಿಂತ ಏನೇನು ಬೇಕಕ್ಕ. ಇಲ್ಲೂ ಪಂಚ್ ಹೊಡಿತೀಯಲ್ಲ ಗಿಲ್ಲಿ, ನಿನ್ ಪಂಚಿಗೆ ನನಗೆ ಕೌಂಟ್ರ್ ಕೊಡಕ್ಕೆ ಬರಲ್ಲ ಕಣೋ. ಕೊಡ್ಲೇಬೇಡಿ ಬಿಡಿಯಾಕತ್ತಾಗ, ನಾನು ಒಬ್ಬನೇ ಮಾತಾಡ್ಬಿಟ್ಟು ಹೋಗ್ಬಿಡ್ತೀನಿ ಅದು. ಮತ್ತೆ ಗಿಲ್ಲಿಗೆ ಸಿಕ್ಕಾಪಟ್ಟೆ ಫೀಮೇಲ್ ಫ್ಯಾನ್ಸ್ ಅಂತೆ. ಹಂಗೇನಿಲ್ಲ ಅಕ್ಕ, ನಾರ್ಮಲಾಗಿ ಎಲ್ರಿಗೂ ಇದ್ದೇ ಇರ್ತಾರಲ್ಲ, ಹಂಗೆ ಇರ್ತಾರೆ. ಮೊದಲೆಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ರಿಕ್ವೆಸ್ಟ್ ಕಳಿಸ್ತಾ ಇದ್ರಂತೆ, ಈಗ ರಿಜೆಕ್ಟ್ ಮಾಡ್ತಾ ಇದೆಯಂತೆ. ನನಗೆ ಕನೆಕ್ಟ್ ಆಗೋದೇ ಕಷ್ಟ, ರಿಜೆಕ್ಟ್ ಆಗೋದೆಲ್ಲ ಎಲ್ಲಿಂದ ಬರ್ಬೇಕಕ್ಕ. ಎಷ್ಟು ಜನ ಪ್ರಪೋಸ್ ಮಾಡಿದಾರೋ? ಆ ಥರ ಏನಿಲ್ಲ ಕನಕ, ಯಾರಕ್ಕ ಮಾಡ್ತಾರ ನಮ್ಗೆ, ಯಾರಕ್ಕ ಹೇಳಿದ್ರು. ನಾನು ಆನ್ ಸ್ಕ್ರೀನ್ ಕ್ರಶ್ಗಳು ಅಥವಾ ಆನ್ ಸ್ಕ್ರೀನ್ ಲವ್ ಕೇಳ್ತಾನೆ ಇಲ್ಲ ನಿನ್ನ. ಆಫ್ ಸ್ಕ್ರೀನ್ ಅಲ್ಲಿ ಎಷ್ಟು ಜನ ರಿಕ್ವೆಸ್ಟ್ ಕಳಿಸ್ತಾರೆ, ಒಂದ್ ದಿನಕ್ಕೆ ನಿನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಮೆಸೇಜ್ ಬರ್ಬೇಕು? ಅಲ್ಲ ಅಕ್ಕ, ನಾನು ಪ್ರಾಪರ್ ಆಗಿ ಇನ್ಸ್ಟಾಗ್ರಾಮ್ ಅಂತ ಯೂಸ್ ಮಾಡ್ತಿರ್ತೀನಿ ಈಗ ಒಂದು 3 ತಿಂಗಳಿಂದ. ಆಯ್ತು, ಫೇಸ್ಬುಕ್ ಅಲ್ಲಿ ಮಾಮೂಲಿ ಮೆಸೇಜ್ಗಳು ಬರ್ತವೆ. ಅದೇ ಅದೇನು ನೀವಂದ್ರೆ ನಂಗೆ ತುಂಬಾ ಇಷ್ಟ, ನಿಮ್ ಕಾಮಿಡಿ ಇಷ್ಟ, ಒಂದ್ಸಲಿ ನೀವಂದ್ರೆ ತುಂಬಾ ಇಷ್ಟ ಅಂದ್ರೆ ಜಾಸ್ತಿ, ನೀವೊಂದು ನಿಮ್ ಕಾಮಿಡಿ ಅಂದ್ರೆ ಇಷ್ಟ ಅಂತ ಅದೊಂದು ಜಾಸ್ತಿ ಬರೀ ಹುಡುಗಿರ ಮಾಡ್ತಾರ ಅನ್ಸುತ್ತಲ್ಲ. ಒಂದು ಆಲ್ಮೋಸ್ಟ್ ಅಕ್ಕ. ಅದೇ ಈಗ ಒಂದು ಹುಡುಗಿ ಬಂದ್ಬಿಟ್ಟು ಬತ್ತಾಳೆ, ನೀನ್ ಕಾಮಿಡಿ ನನ್ಗೆ ತುಂಬಾ ಇಷ್ಟ ಅಂದ್ರೆ ನಿನ್ ರಿಯಾಕ್ಷನ್ ಹೆಂಗಿರುತ್ತೆ? ನಾರ್ಮಲ್ ಸ್ಮೈಲ್ ಇರ್ತದೆ. ಹೌದಾ, ಥ್ಯಾಂಕ್ ಯು ಸೋ ಮಚ್ ಅಂತ. ನೀನ್ ಇಷ್ಟಪಡೋ ಹುಡುಗಿ ಅಂದ್ರೆ ನಾನು ಇಷ್ಟ ಇಲ್ಲ ಅವಳಿಗೆ, ಬರೀ ನಾನು ಮಾಡೋ ಕಾಮಿಡಿ ಇಷ್ಟ. ಸರಿ ಆಯ್ತು, ನಾನು ಜಿ ಕನ್ನಡದಲ್ಲೇ ನೋಡ್ಕೊ, ಕಾಮಿಡಿನ ಮಾತ್ರ ನೋಡು ಅಂದ್ಬಿಟ್ಟು ಬೇಡ ಅಂದ್ಬಿಡ್ತೀನಿ. ನಾ ಫಸ್ಟ್ ನಾವ್ ಇಷ್ಟ ಆಗ್ಬೇಕಲ್ವ. ನನ್ಗೊಂದು ಕ್ಯೂರಿಯಾಸಿಟಿ ಇದೆ, ಏನಂದ್ರೆ ಏನಕ್ಕ, ಇವತ್ತು ನೀನ್ ಕಾಮಿಡಿ ಮಾಡ್ಕೊಂಡು ಎಲ್ಲ ಕಡೆ ವೈರಲ್ ಆಗಿದೆಯಲ್ವಾ? ಸೊ ಯೂಟ್ಯೂಬ್ ಪೇಜ್ ಅವರೆಲ್ಲ ಏನೋ ಫೇಕ್ ನ್ಯೂಸ್ ಎಲ್ಲ ಹಾಕ್ತಾ ಇರ್ತಾರೆ. ಈ ನಂಬಕ್ ಆಗದೆ ಇರೋಂಥ ನ್ಯೂಸ್ನ ನೀನ್ ಕೇಳಿರೋದು ಅಥವಾ ನೋಡಿರೋದು ಯಾವುದು? ನಾನು ಇತ್ತೀಚೆಗೊಂದು ನೋಡಿದೆ ಅಕ್ಕ, ಗಿಲ್ಲಿ ನಟ ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ ಇರೋ ಮನೆ ಅಂದ್ಬಿಟ್ಟು ಯಾವುದೋ ಒಂದು ಚಿಕ್ಕ ಹಳ್ಳಿ ಮನೆ, ನಾನು ಇರೋದೇ ಚಿಕ್ಕ ಮನೆ, ಬಟ್ ಅವ್ರು ಯಾವುದೋ ಇನ್ನೂ ಚಿಕ್ಕ ಮನೆ ಹಾಕಿದ್ರು, ಗಿಲ್ಲಿ ಇಲ್ಲ ಅವ್ರೆ ಅಂತ ಹಾಕಿದ್ರು. ಆಮೇಲೆ ಇನ್ನೊಬ್ರು ಯಾರೋ ಲಕ್ಷ ಕೋಟಿ ಅದೇನೋ ದುಡಿತಾನೆ ಮನೆ ಕಟ್ಟವನ ಅದೆಲ್ಲ, ಅದೊಂದು ನೋಡಿದ್ದೆ. ನನಗೆ ಶಾಕವು, ನನಗೆ ಗೊತ್ತಿಲ್ಲದಾಗ ನಾನೇ ಮನೆ ಕಟ್ಬಿಟ್ಟಿದ್ದೀನ ಅಂತ ನಾನು ನೋಡಿದ್ದೆ. ಸದ್ಯದಲ್ಲೇ ಗಿಲ್ಲಿ ಗಗನ ನಿಶ್ಚಿತಾರ್ಥ ಅಂತ. ಇಲ್ಲ ಅಕ್ಕ, ಫ್ರೆಂಡ್ಸ್ ಸುಮ್ನಿರಕ್ಕ, ಯಾವ ನಿಶ್ಚಿತಾರ್ಥನೂ ಇಲ್ಲ. ಸರಿ, ನೀನ್ ಮದ್ವೆ ಆಗ ಹುಡುಗಿ ಹಿಂಗಿರ್ಬೇಕು? ಹುಡುಗಿ ಹೆಂಗಿರ್ಬೇಕು? ಫಸ್ಟ್ ಅದು ಹುಡುಗಿನೇ ಕಣೋ ನಾನು ಕೇಳ್ತಾ ಇರೋದು, ಹುಡುಗನ ಕೇಳ್ತಾ ಇದ್ದೀನಿ. ಇನ್ನೇನಾಗಬೇಕು? ಹಿಂಗಿರ್ಬೇಕು, ಒಂದು ಕ್ವಾಲಿಟಿ ಇರೋದು ಗೊತ್ತೇನೋ, ನಿನ್ಗೊಂದು ಆಸೆ ಇರುತ್ತೆ, ನಿಂಗೊಂದು ಡ್ರೀಮ್ ಇರುತ್ತೆ, ನನ್ನ ಹುಡುಗಿ ಹಿಂಗೆ ಇರಬೇಕು, ನನ್ನ ಹುಡುಗಿಗೆ ಈ ಕ್ವಾಲಿಟೀಸ್ ಇರಬೇಕು ಅನ್ನೋ ಥರ ಒಂದು ಇಮ್ಯಾಜಿನೇಷನ್ ಇರುತ್ತೆ ಗೊತ್ತಾ, ಡ್ರೀಮ್ ಗರ್ಲ್ ಅಂತ ಒಂದು ಇಮ್ಯಾಜಿನೇಷನ್, ಅದನ್ನ ಕೇಳ್ತಾ ಇರೋದು. ಅದೇ ಹೇಳಿದ್ನಕ್ಕ, ಕನ್ನಡದಲ್ಲಿ ಕೂತ್ಕೊಂಡು ನನ್ನ ಹುಡುಗಿ ಹೆಂಗಿರ್ಬೇಕು ಅಂದ್ರೆ ನನಗೆ ಕನೆಕ್ಟ್ ಆಗೋ ಥರ ಇರಬೇಕು ಫಸ್ಟ್. ನನಗೆ ಕನೆಕ್ಟ್ ಆಗ್ಬಿಟ್ರೆ ಸಾಕು. ಹೌದು, ಕನೆಕ್ಷನ್ ಹೌದು ಇಂಪಾರ್ಟೆಂಟ್. ಬಟ್ ಆದ್ರೂ ಏನೋ ಓದಿರ್ಬೇಕು, ಒಂದಷ್ಟು ಡೆಸಿಗ್ನೇಷನ್ ಅಲ್ಲಿ ಇರಬೇಕು, ಟೀಚರು, ಲಾಯರು, ಆ ಥರದ್ದು ಏನೋ ಒಂದು ಆಸೆ ಒಂದಿರುತ್ತೆ ಗೊತ್ತಾ, ಆರ್ಟಿಸ್ಟು. ಆ ಥರ ಏನಿಲ್ಲ ಅಕ್ಕ, ನನಗೆ ಈಗ ಒಂದು ನೋಡೋಕೆ ಲಕ್ಷಣವಾಗಿ ಚೆನ್ನಾಗಿ ನಮ್ಮ ಮನೆಗೆ, ಫ್ಯಾಮಿಲಿಗೆ, ನಮ್ಮ ಅಪ್ಪ ಅಮ್ಮನಿಗೆ ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟು ಹೋದ್ರೆ ಸಾಕಕ್ಕ. ಅಲ್ಲ, ಅವಳು ಕೆಲ್ಸಕ್ಕೆ ಹೋಗುವಂಥ ಹುಡುಗಿ ಬೇಕಾ ಅಥವಾ ಮನೆಯಲ್ಲೇ ಇರೋಂಥ ಹುಡುಗಿ ಬೇಕಾ? ಅಕ್ಕ ಕೆಲ್ಸಕ್ಕೆ ಹೋದ್ರೂ ಬೆಟ್ರು ಅಕ್ಕ. ಅವರು ಏನೋ ದುಡಿತಾ ಇದ್ರು, ನಾನು ಏನೋ ದುಡಿತಾ ಇದ್ರೆ ಅವಾಗ ಜೀವನ ಚೆನ್ನಾಗಿರ್ತದೆ. ಈಗ ನಾವು ಏನೋ ಅನ್ಬೋದಕ್ಕ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀನಿ, ನಿನ್ನ ಕೈಯಲ್ಲಿ ಒಂದು ಕೆಲಸನೂ ಮಾಡ್ಸಲ್ಲ, ಮಹಾರಾಣಿ ಥರ ನೋಡ್ಕೊತೀನಿ, ಹಂಗೆ ಅವೆಲ್ಲ ಡೈಲಾಗ್ ಮಾತ್ರ ಸರಿ ಅಕ್ಕ. ಒಂದು ಮದುವೆ ಐತೀನಿ ಬತ್ತಿ ಒಂದೇನೋ ಇದು ಒಬ್ರಿಗೊಬ್ರು ಕನೆಕ್ಟ್ ಆಗಿ ಚೆನ್ನಾಗಿರ್ತೀವಿ ಅಂದರೆ, ಅವರು ಕೆಲ್ಸಕ್ಕೆ ಹೋಗಿ ನಾನು ಕೆಲ್ಸಕ್ಕೆ ಹೋದ್ರೆ ಅಟ್ಲೀಸ್ಟ್ ಒಂದು ದುಡಿಮೆ ಅಂತ ಆಗಿ ಇಬ್ರು ಜೀವನದಲ್ಲಿ ಚೆನ್ನಾಗಿರ್ಬೋದು ಆರ್ಥಿಕವಾಗಿ, ಅಲ್ವಾಕ? ಅವೆಲ್ಲ ಡೈಲಾಗ್ ಅಷ್ಟೇ, ನಾನು ರಾಣಿ ಥರ ನೋಡಿ ಮದುವೆ ಆಗಂಟ ಅಷ್ಟೇ ಅವೆಲ್ಲ. ಹಾಗಾದ್ರೆ ಗಿಲ್ಲಿ ಹೆಂಡತಿ ಕೆಲ್ಸಕ್ಕೆ ಹೋಗ್ಲೇಬೇಕಂದ್ರೆ ಅಕ್ಕ, ನಾನು ಆ ಟೈಮ್ಗೆ ಮದುವೆ ಆದ್ಮೇಲೆ ಅಥವಾ ಆ ಟೈಮ್ಗೆ ನಾನು ಚೆನ್ನಾಗಿ ದುಡಿತಾ ಇದ್ದು, ನನ್ನ ಜೀವನ ನಡೆಸೋಕೆ ಇಷ್ಟು ಸಾಕಪ್ಪ ಅನ್ನೋ ಥರ ಇದ್ರೆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರ ಪಾಡ್ಗೆ ಅವ್ರು. ಅದು ಅವ್ರಿಗೆ ಬಿಟ್ಟದ್ದಕ್ಕ. ಈಗ ನಾನು ಕಟ್ಟಕ್ಕೋಕ್ಕಾಗಲ್ವಲ್ಲ, ಈಗ ನೀನು ಕೆಲ್ಸಕ್ಕೆ ಹೋಗು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ ಬೇಡ ಅಂದ್ಬಿಟ್ಟು ಕಟ್ಟಕ್ಕಾಗಲ್ಲ, ಇಲ್ಲ ನನಗೆ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಹೋಗುವಂತ ನಾನು ತಳ್ಳಕ್ಕೂ ಆಗಲ್ವಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಇಷ್ಟ ಇದ್ರೆ ಹೋಗ್ಬೋದು, ಇಲ್ಲಾಂದ್ರೆ ಇರ್ಬೋದು. ಈಗ ಜನ ಕೇಳ್ತಾ ಇದಾರೆ, ಗಿಲ್ಲಿ ತಿಂಗಳಿಗೆ ಎಷ್ಟು ದುಡಿಬಹುದು, ಎಷ್ಟು ಲಕ್ಷ ದುಡಿತಾರೆ? ನಿಮ್ಗೆ ಆ ಗಾದೆ ಮಾತು ಮುಂಚೆನೆ ಐತೆ, ಹುಡುಗಿರ್ ವಯಸ್ಸು ಕೇಳಬಾರ್ದು, ಹುಡುಗರು ಸಂಬಳ ಎಷ್ಟು ಅಂತ ಕೇಳಬಾರ್ದು ಅಂತ. ಹೇಳ್ಬಾರ್ದು ಅದೆಲ್ಲ. ನಾನು ಹುಡುಗರ್ದು ಕೇಳ್ತಾ ಇಲ್ಲ, ನಾನು ಪ್ರಾಪರ್ಟಿ ಸ್ಟಾರ್ದು ಕೇಳ್ತಾ ಇರೋದು. ಹ್ಞೂ ಅಕ್ಕ, ಅದು ಒಂದು ನಿಮಗೆ ಗೊತ್ತಲ್ವಾ, ಈಗ ಸೀಸನ್ ಇದ್ದಂಗೆ, ಈಗ ನಮ್ಮ ತರಕಾರಿ ಸೀಸನ್ ಇರ್ತದಲ್ಲ ನಮಗೆ, ಹಂಗೆ ಒಂದು ಸರಿ ಟೊಮೆಟೊ ಹಣ್ಣು ರೇಟು 180 ರೂಪಾಯಿ ಆಗ್ಬಿಟ್ಟಿರ್ತದೆ ಕೆಜಿ, ಒಂದೊಂದು ಟೈಮಲ್ಲಿ 10 ರೂಪಾಯಿ ಆಗ್ಬಿಟ್ಟಿರ್ತದಲ್ಲ. ಹಂಗೆ ಈಗ ಸದ್ಯಕ್ಕೆ ಒಂದೇನೋ ಜೀವನ ನಡೆಯುವಷ್ಟು ಚೆನ್ನಾಗೈತೆ ಅಕ್ಕ, ಏನು ತೊಂದರೆ ಇಲ್ಲ. ಗಿಲ್ಲಿ ಎಷ್ಟೇ ದುಡಿತಾ ಇದ್ರು ನಿನ್ನ ಶ್ರಮ ನಿನಗೆ ಮಾತ್ರ ಗೊತ್ತಿರುತ್ತೆ. ಹೌದಕ್ಕ. ಬಿಫೋರ್ ಜಿ, ಆಫ್ಟರ್ ಜಿ ಹೇಗಿದೆ ಲೈಫು? ಅಲ್ಲ, ಬಿಫೋರ್ ಜಿ ಎಲ್ಲರೂ ಒಂದಷ್ಟು ಜನ ಬಿಫೋರ್ ಜಿ
ಚೀಪಾಗಿ ನೋಡಿದ್ರು ಆಫ್ಟರ್ ಜಿ ಚೀಪ್ ಗೆಸ್ಟ್ ಆಗಿ ನೋಡ್ತಾರೆ ಅಷ್ಟೇ. ಚೀಫ್ ಗೆಸ್ಟ್, ಸಾರಿ ಚೀಫ್ ಗೆಸ್ಟ್ ನಾನು ಚೀಫ್ ಗೆಸ್ಟ್ ಅಂದ್ಬಿಟ್ಟೆ. ಅದನ್ನ ಹೇಳಿದ್ದು ಗುಡ್. ನನಗೆ ಈ ಮಂಡ್ಯ ನಮ್ಮ ಸೈಡ್ ಅವ್ರಿಗೆಲ್ಲ ಹೆಂಗೆ ಅಂದ್ರೆ ಈ ಶಾ ಸಾ ಈ ಪಿ ಎಫ್ ಇದು ಈಗ ಫಂಕ್ಷನ್ ಅನ್ನೋಕೆ ನಾವು ಫಂಕ್ಷನ್ ಅಂತೀವಿ, ಆ ತರ ಈಶ್ವರ ಅಂತೀವಿ. ಈ ಈಗ ನಿಮ್ಮ ಹೆಸರು ಐತಲ್ಲ, ನನ್ಗೆ ಅದೇ ಪ್ರಾಬ್ಲಮ್. ಯಾಕೋ ಸುಮ್ನಿರಕ ಫ್ರೆಂಡ್ಸು ಕಲಾಕೋ ಯಾಕ ಗಗನ ಯಶಸ್ವಿನಿ ಆಯ್ತಾ, ನಿನ್ಗೊಂಥರ 2 ಕಣ್ಣಿದ್ದಂಗೆ ತಾನೆ. ಹೌದು. ಮತ್ತೆ ಗಗನನ ಯಶಸ್ವಿನಿನ ಅಂದ್ರೆ ನೀನ್ ಯಾರನ್ನ ಸೆಲೆಕ್ಟ್ ಮಾಡ್ತೀಯಾ? ಅದೇ ನೀವ್ ಹೇಳ್ಬಿಟ್ರಲ್ಲ 2 ಕಣ್ಣಲ್ಲಿ ನಿನ್ಗೆ ಯಾವ ಕಣ್ಣು ಇಷ್ಟ ಆದ್ರೆ ಹೆಂಗಕ್ಕ ಹೇಳೋಕಾಯ್ತದೆ. ತುಂಬಾ ಕನ್ಫ್ಯೂಷನ್ ಅದ. 3ನೇ ಕಣ್ಣು ಬಿಡ್ತೀಯಾ? ಆ 3ನೇ ಕಣ್ಣು ಯಾರಿಗೂ ಯಾರು ಇಲ್ಲ, ಸುಮ್ಮನಿರಾಕ. ಬಟ್ ನಿನ್ಗೆ ಯಾವಾಗ್ಲೂ ಒಂದ್ ಕಣ್ಣು ಹಿಂಗೆ ಯಾವ್ದು ಕ್ಲೋಸ್ ಮಾಡ್ತೀವಲ್ಲ ಅದಕ್ಕಿಂತ ಓಪನ್ ಆಗಿರೋದು ಜಾಸ್ತಿ ಅದ್ರ ಮೇಲೆ ಪ್ರೀತಿ ಅಂತೆ. ಆತರ ನಿಂಗೆ ಗಗನ ಇಷ್ಟನಾ ಯಶಸ್ವಿ? ಇಲ್ಲ, ಮಲಗ್ಬೇಕಾದ್ರೆ 2 ಕಣ್ಣು ಕ್ಲೋಸ್ ಮಾಡ್ಕೊಂಡೆ ಮಲಗುದು ನಾನು. ಎದ್ದಾಗ 2 ಕಣ್ಣು. ಯಾವ ಕಣ್ಣಲ್ಲಿ ಕಣ್ಣು ಹೊಡಿತೀಯೋ ನೀನು? ನಾನಾ ಈ ಕಣ್ಣಲ್ಲಿ ಹೊಡಿತೀನಿ. ಬಲ್ಗಡೆ ಕಣ್ಣು ಅಲ್ಲ, ಈ ಕಣ್ಣಲ್ಲಿ ಹೊಡಿಬೇಕಾದ್ರೆ ಆಟೋಮೆಟಿಕ್ ಇದು ಬ್ಲಿಂಕ್ ಆಗ್ಬಿಡ್ತದೆ. ಅಂದ್ರೆ ನಿಂಗೆ ಇಬ್ರು ಬೇಕು. ಅಕ್ಕ ನಾನೇ ಯಾವಾಗ ಕೇಳಿದೆ ಇಬ್ರು ಬೇಕು? ನೀನ್ ಒಂದ್ ಕಣ್ಣು ಹೇಳೋ ಅಂದೆ ನಾನು. ಯಾವ ಕಣ್ಣಲ್ಲಿ ಕಣ್ಣು ಹೊಡಿತೀಯ ಅಂದೆ. ನೀನ್ 2 ಇದು ಬ್ಲಿಂಕ್. ಈಗ ನೋಡಿಬೇಕಾದ್ರೆ ಕಣ್ಣು ಹೊಡಿತೀನಿ ನೋಡಿ. ಎರಡು ಅದೇನೆ. ಹಂಗಂದ್ರೆ ನಿಂಗೆ ಗಗನನೂ ಬೇಕು ಯಶಸ್ವಿನಿನೂ ಬೇಕು. ನಾನು ಯಾವಾಗ ಹೇಳಿದೆ? ಯಾಕೆ ನಾನು ನಿನ್ಗೆ ಒಂದೇ ಕ್ವಶನ್ ಕೇಳಿದ್ದು, ಯಾವ ಕಣ್ಣು ಹೊಡಿತೀಯಾ ಅಂತ. ನೀನ್ 2 ಹೊಡಿಯುತ್ತೆ ಅಂತ ಇದೆಯಾ? ಸೊ ಹಂಗಾರೆ ನಿಂಗೆ ಗಗನನೂ ಇಷ್ಟ. ಏನೋ ಗೊತ್ತಿಲ್ಲಕ್ಕ ನಿಮ್ಗೆ ಹೆಂಗ್ ಬೇಕಾಗಿ ತಿಳ್ಕರಕ್ಕ. ಇಲ್ಲಿ ಇವತ್ತೆಲ್ಲ ಕಡೆಗೂ ಚೀಫ್ ಗೆಸ್ಟ್ ಆಗಿ ಹೋಗ್ತಿದ್ದಾನೆ. ಯಾವುದೇ ವೇದಿಕೆಗೆ ಹೋದ್ರು ನಿನಗೆ ತುಂಬಾ ನೆನಪಾಗಿರೋ ಒಂದು ಎಮೋಷನಲ್ ಮೂಮೆಂಟ್ ಅಂದ್ರೆ ಯಾವುದು? ಚೀಫ್ ಗೆಸ್ಟ್ ಅನ್ನೋದಕ್ಕಿಂತ ಅಕ್ಕ, ಈ ಕನಕಪುರದಲ್ಲಿ ಒಂದು ಸಿನಿಮಾ ಶೂಟಿಂಗ್ ಹೋಗಿದ್ದು ಅಕ್ಕ. ಭರ್ಜರಿ ಬ್ಯಾಚುರಲ್ಲಿ ಶೋ ನಡೀತೈತೆ ಅವಾಗ. ಅವಾಗ ಒಬ್ರು ಅಲ್ಲಿ ರೋಡಲ್ಲಿ, ಅವರು ಹಳ್ಳಿಲಿ ಮಾಡ್ತಿದ್ದು ಶೂಟಿಂಗು. ರೋಡಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಒಬ್ರು ಆಂಟಿ ಇದ್ರು, ಒಬ್ರು ನಮ್ಮ ತಾಯಿ ಏಜ್ ಅವ್ರಿಗೆ. ಅವರು ಅಪ್ಪ ಬಾಪ ಇಲ್ಲಿ ಅಂತ ಕರಿತಾ ಇದ್ರು. ನಾನು ಇಲ್ಲಿ ಶೂಟಿಂಗ್ ನಡೀತೈತಲ್ಲ, ಬಂದೆ ಒಂದು 5 ನಿಮಿಷ ಬಂದೆ ಇರಮ್ಮ ಅಂತ. ಆಮೇಲೆ ಸರಿ ಕರೀತಾನೆ ಇದ್ರಲ್ಲ, ಅವರೇ ಹೇಳಿದ್ರು. ಆಮೇಲೆ ಡೈರೆಕ್ಟ್ರು ಅಲ್ಲಿ ಯಾರೋ ಅವ್ರು ಕರೀತವ್ರು, ಹೋಗಿ ಮಾತಾಡ್ಸ್ಕೊಂಡ್ಬಿಡು ಪಾಪ, ಅವಾಗಿಂದ ಕರೀತವ್ರೆ ಅಂತ. ಸರಿ ಆಯಿತು ಶೂಟಿಂಗ್ ಅವರೇ ಹೇಳಿದ್ರಲ್ಲ ಅಂದ್ಬಿಟ್ಟು ಹೋದೆ. ಅವರು ಹೋದ ತಕ್ಷಣ ಕೈ ಹಿಡ್ಕೊ ಅಳುಕ್ ಸ್ಟಾರ್ಟ್ ಆಗ್ಬಿಟ್ರು ಅಕ್ಕ. ಆಮೇಲೆ ಅಮ್ಮ ಏನಾಯ್ತು ಹೇಳಿ ಅಂದರೆ, ಅಪ್ಪ ನೀನು ನಿಮ್ಮ ಅಪ್ಪ ಅಮ್ಮನ ಟಿ ವಿ ಕರ್ಕೊಂಬಂದಿದ್ದಲ್ಲ, ಭರ್ಜರಿ ಬ್ಯಾಚುಲರ್ ಫಸ್ಟ್ ಟೈಮ್ ಕರ್ಕೊಂಬಂದಿದ್ದೆ. ನಿಮ್ಮ ಅಪ್ಪ ಅಮ್ಮನ ಟಿ ವಿ ಕರ್ಕೊಂಬಂದಿದ್ದಲ್ಲ, ನಂಗೆ ನೋಡಿ ಸಿಕ್ಕಾಬಿಟ್ಟು ನಿಮ್ಮ ಅಮ್ಮನ ಕಾಲಿಗೆಲ್ಲ ಗೆಜ್ಜೆ ಹಾಕ್ತೆ, ನಿಮ್ಮ ಅಪ್ಪಂಗೆ ಬಟ್ಟೆ ವಾಚ್ ಎಲ್ಲ ಕೊಟ್ಟೆ. ಅದು ನೋಡಿ ನಿಂಗೆ ಸಖತ್ ಖುಷಿಯಾಗೋಯ್ತು ಕಣಪ್ಪ. ನಿಜವಾಗ್ಲೂ ಹುಟ್ಟಿದ್ರು ನಿನ್ನಂಥ ಮಗ ಹುಟ್ಟಬೇಕು ಕಣಪ್ಪ ಅಂದ್ಬಿಟ್ರು. ನನಗೆ ಅವತ್ತೆಲ್ಲ ಫುಲ್ಲು ಅಕ್ಕ. ಇಷ್ಟು ಅಲ್ಲ, ಅಟ್ಲೀಸ್ಟು ಹಿಂಗೆ ನೋಡಿ ಹಿಂಗೆ ಕನೆಕ್ಟಾಗಿ ಅಳ್ತಾರಲ್ಲ ಅವರು. ನಮ್ಮಲ್ಲಿ ಒಬ್ಬನೋ ಇಲ್ಲ ನಮ್ಮ ಮನೆ ಮಗನೋ ಅಂತ ನನ್ನನ್ನು ಹಂಗೆ ಅಂದ್ಕೊಂಡಾಗಲೇ ಅದು ಬರೋದಕ್ಕ. ಅದು ಹೇಳ್ದಾಗ ಎಷ್ಟು ಖುಷಿ ಆಗ್ಬಿಡ್ತು ಅಂದರೆ, ಆ ಹುಡುಗರು ನನ್ನ ಜೀವನ ಸಾರ್ಥಕ ಆಯಿತು, ಅಟ್ಲೀಸ್ಟು ಇವ್ರು ಹಿಂಗೆ ಕರೆದುಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಕರ್ಕೊಬಂದಿದೆ ಅಂತ ಗುರ್ತಿಡ್ದು ಹೇಳಿದ್ರಲ್ಲ ಅಂತ. ಅವಾಗ ಸಖತ್ ಖುಷಿ ಆಗೋಯ್ತಾಕ ಅವತ್ತು. ಅದಕ್ಕೆ ಕಣೋ, ಯಾರೇ ಆಗಲಿ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆದರೆ ಎಲ್ಲನೂ ಕನೆಕ್ಟ್ ಆಗುತ್ತೆ. ಆ ವೇವ್ಸ್ ಕನೆಕ್ಟ್ ಆದಾಗ, ಆ ವೇವ್ ಲೆಂತ್ ಕನೆಕ್ಟ್ ಆದಾಗ, ಆರ ಕನೆಕ್ಟ್ ಆದಾಗ, ಯೂಟ್ಯೂಬ್ ಚಾನಲ್ನ ಜನರು ಕನೆಕ್ಟ್ ಮಾಡೋಕೆ ನೀವು ಇಷ್ಟೊಂದು ಕನೆಕ್ಷನ್ ಮಾಡ್ತಾ ಇದ್ದೀರಾ. ಒಂದು ಆಲ್ಬಮ್ ಸಾಂಗ್ ಮಾಡು ಅಂದ್ಬಿಟ್ಟು ಶೂಟ್ ಮಾಡೋಕೆ ಹೋದೆ. ಹಿಂಗೆ 5D ಕ್ಯಾಮ್ರಾ ತಗೊಂಡು ಇದನ್ನೆಲ್ಲ ತಗೊಂಡು ಒಂದು ಡ್ಯಾನ್ಸ್ ಕೊರಿಯೋಗ್ರಾಫರ್ ಅಂತ ಒಬ್ಬನ ಕರ್ಕೊಂಡು ಹೋದೆ. ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅವನು ಮದುವೆ ಕ್ಯಾಮ್ರಾಮನ್ನು, ಮದುವೆಯಲ್ಲಿ ಇದು ಮಾಡ್ತಾರಲ್ಲ ಅವರು. ಈ ಕೊರಿಯೋಗ್ರಾಫರ್ ಬಂದು ನಾರ್ಮಲ್ ಡ್ಯಾನ್ಸರ್ ಅವನು. ಹಂಗೆಲ್ಲ ಶೂಟಿಂಗ್ ಮಾಡ್ಕೊಬಂದು ಮಾಡಿಲ್ ನೋಡಿದ್ರೆ ಔಟ್ ಆಫ್ ಫೋಕಸ್ ಆಗ್ಬಿಟ್ಟಿದೆ, ಕ್ಯಾಮ್ರಾ ಶೇಕ್ ಆಗ್ಬಿಟ್ಟೈತೆ, ಏನೇನೋ ಆಗ್ಬಿಟ್ಟೈತೆ. ಊರಲ್ಲಿ ಎಲ್ಲ ಕೇಳ್ತಾವ್ರೆ, ಬಂದು ಸಿಕ್ತವ್ರೆಲ್ಲ ಕೇಳ್ತಾರಲ್ಲ, ಅಲ್ಲ ಮೂರ್ಲೆಲ್ಲ ಶೂಟಿಂಗ್ ಮಾಡ್ಕೋದೆ ಎಲ್ಲ ಅದು ಅಂತ. ನನಗೆ ಒಂಥರ ಬೇಜಾರಾಗೋಯ್ತು. ನಾವೆಲ್ಲ ಸೀರಿಯಲಲ್ಲೇ ಕೆಲಸ ಮಾಡ್ತಿದ್ವಿ. ಮನೇಲಿದ್ದಾಗ ಅವರು ಯಾವಾಗಲೂ ಇದು ಮಾಡೋರು. ನಮ್ಮ ಹೆಂಗೆ ಶೂಟಿಂಗ್ ಗೊತ್ತಲ್ಲ ನಿಮಗೆ, ಲೇಟಾಗೆಲ್ಲ ಒಂದು 2 ಗಂಟೆ ಟೈಮಿಂಗ್ಸೇ ಇರಲ್ಲ. ಅದು ಅಲ್ಲದೆ ನಡ್ಕೊಂಡು ಬೇರೆ ಹೋಗ್ಬೇಕು ಒಳಗಡೆಗೆ. ಬಟ್ ಅವರು ಅಲ್ಲೇ ಕೆಲಸ ಮಾಡ್ತಿದ್ದು. ಬಟ್ ಅವ್ರಿಗೂ ಗೊತ್ತಿತ್ತದು ಸೀರಿಯಲಲ್ಲೇ ಲೇಟ್ ಆಯ್ತು ಅಂತ. ಅವ್ರಿಗೂ ಗೊತ್ತಿತ್ತು, ಅವರು ಕೆಲಸ ಮಾಡ್ತಿದ್ದು ಅಲ್ಲೇ ತಾನೆ. ಬಟ್ ನಾನು ಹೋದ್ರೆ ಮಾತ್ರ ಬೇಗ ಬಂದಿಲ್ಲ ಅಂದರೆ ಬಾಗಿಲಾಗಿಲ್ಲ, ಇತ್ತಾಗಿಲ್ಲ, ಹತ್ತಾಗಿಲ್ಲ ಅಂತ ಇದು ಮಾಡೋರು. ಆಮೇಲೆ ಒಂದು ದಿನ ಏನಾಗ್ಬಿಡ್ತು, 3 ಗಂಟೆ ಆಗ್ಬಿಡಿತಕ್ಕ ಶೂಟಿಂಗ್ ಮುಗಿಸ್ಕೊಂಡು ಬರೋಕೆ. ಬಾಗಿಲು ತಟ್ತಾ ಇದ್ದೀನಿ, ಬಾಗಿಲೇ ತೆಗಿತಿಲ್ಲ. ಏನಿಲ್ಲ ಅಂದ್ರೆ 3/4 ಗಂಟೆ 1 ಅವರ್, 3 ಗಂಟೆ ರಾತ್ರಿಯಲ್ಲಿ. ಆಮೇಲೆ ಕೊನೆಗೂ ತೆಗ್ದೇ ಇಲ್ಲ ಅವರು ಬಾಗಿಲ.